ನೀವೀಗ ವಿಡಿಯೋದಲ್ಲಿ ಚಿತ್ರಣದಲ್ಲಿ ನೋಡ್ತಾ ಇದ್ದೀರಿ ಇಂಚಿಗೇರಿ ಮಠದ ಗೋಶಾಲೆಯ ಚಿತ್ರಣವನ್ನು. ನಾವೀಗ ಗೋಶಾಲೆಯ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀವಿ. ನೀವು ಗೋಶಾಲೆಯ ಒಂದು ಸುಂದರ ದೃಶ್ಯವನ್ನು ನೀವೀಗ ಚಿತ್ರಣದಲ್ಲಿ ನೋಡ್ತಾ ಇದ್ದೀರಿ. ನಾವೀಗ ಮೊದಲು ಗೋಶಾಲೆಯಲ್ಲಿ ಎಷ್ಟು ಸಂಖ್ಯೆಯ ಎಮ್ಮೆಗಳು, ಆಕಳುಗಳು, ಎತ್ತುಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾವೆ ಮತ್ತು ಇವುಗಳು ದಿನನಿತ್ಯ ಎಷ್ಟು ಹಾಲನ್ನು ಕೊಡ್ತವೆ ಮತ್ತು ಇಲ್ಲಿ ದಿನನಿತ್ಯ ಎಷ್ಟು ಜನ ಇಲ್ಲಿ ಕೆಲಸಕ್ಕೆ ಬರ್ತಾರೆ. ಈಗ ನೀವು ಚಿತ್ರಣದಲ್ಲಿ ನೋಡ್ತಾ ಇದ್ದೀರಿ ಇಂಚಿಗೇರಿ ಮಠದಲ್ಲಿರುವ ಎಮ್ಮೆಗಳನ್ನು ಈಗ ನೀವು ನೋಡ್ತಾ ಇದ್ದೀರಿ. ಇವು ದಿನನಿತ್ಯ ಎಷ್ಟು ಹಾಲನ್ನು ಕೊಡ್ತವೆ, ಇವುಗಳ ವ್ಯವಸ್ಥೆಯನ್ನು ಯಾರು ಮಾಡ್ತಾರೆ? ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಇಲ್ಲಿ ದಿನಾಲು ಕೆಲಸಕ್ಕೆ ಬರುತ್ತಿರುವಂಥ ಕಲ್ಲಪ್ಪ ಬಿರಾದಾರ್ ಅವರು ನಮ್ಮ ಜೊತೆ ಇದ್ದಾರೆ. ಇಲ್ಲಿಯ ಸಂಪೂರ್ಣ ಮಾಹಿತಿಯನ್ನು ಇವರು ನಮಗೆ ನೀಡ್ತಾರೆ. ಎಷ್ಟು ದಿನದಿಂದ ಬರ್ತೀರಿ ನೀವು ಇಲ್ಲಿ ಕೆಲಸಕ್ಕೆ? 11 ವರ್ಷದಿಂದ. 11 ವರ್ಷ ಆತು ಬರತ್ತೀರಿ. ಹಾಂ ಹಾಂ. ಎಷ್ಟು ಲೀಟ್ರ್ ಹಾಲು ಕೊಡ್ತಾವೆ ಇವು? 20ರಿಂದ 25 ಲೀಟ್ರ್ ಹಾಲು ಕೊಡ್ತಾವೆ. 25 ಲೀಟ್ರ್ ಎಲ್ಲ ಎಮ್ಮೆಗಳು ಕೊಡ್ತಾವೆ? ಹಾಂ, 4 ಎಮ್ಮೆಗಳು. ಹಾಂ ಹಾಂ ಹಾಂ. ಮತ್ತು ಇವಕ್ಕೆ ಮೇವಿನ ವ್ಯವಸ್ಥೆ ಭಕ್ತರು ಕೊಡ್ತಾರೋ. ಇಲ್ಲಿ ನಮ್ಮ ಮಠದ್ದು 5-9 ಎಕರೆ ನಮ್ಮದು ಇದು ಬರ್ತೈತಿ. ಕಣಕಿ ಹೊಟ್ಟ ಹಸಿಮೇವು ಇರ್ತೈತಿ. ವರ್ಷನಾಗ 2 ಸಲ ಹಸಿಮೇವು ಹಾಕ್ತಾರೆ. ಮುಡಿಜೋಳ ಕಡಿಜೋಳ ಹಾಕ್ತಾರೆ. ತಾವು ವ್ಯವಸ್ಥೆ ಐತಿ. ಮಿಷನ್ ಐತಿ. ಮಿಷನ್ ಕಟ್ ಮಾಡ್ತೀವಿ. ಒಮ್ಮೆ ಕೊರ್ಪ ಇರ್ತೈತಿ. ಲೈಟ್ ಅದಾವು. ಎಲ್ಲ ಥರ ವ್ಯವಸ್ಥೆ ಐತಿ. ಹಾಲಿಂದ ಮಠಕ್ಕೆ ಹೋಗ್ತಾವೆ. ಸಮಾಜ ಏನು ಮಾಡ್ತೀರಿ? ಹಾಲ ಮಠಕ್ಕೆ ಹೋಗ್ತಾವೆ. ಮಠಕ್ಕೆ ಕೊಡ್ತೀವಿ ಎಲ್ಲಾನು? ಹಾಂ, ಸಾಧು ಸಂತರು ಇರ್ತಾರೆ. ಚಾ ಉಪಚಾರ ಎಲ್ಲ ಹೋಗ್ತಾವೆ. ಎಲ್ಲ ಅವ್ರಿಗೆ ಹೋಗ್ತಾವ. ಮತ್ತೆ ಇಲ್ಲಿ ಆರಾಮ್ ತಪ್ಪಿರಿ ಇವಕ್ಕೆ ಎಮ್ಗಳಿಗೆ ಆರಾಮ್ ತಪ್ಪಿದ್ರೆ ನಮ್ಮ ಮಠದಿಂದ ಹೊತ್ತಿದಿಂದ ಡಾಕ್ಟರ್ ಅದಾರೆ. ನಮ್ಮ ಮಠದ ಮಗಲಿಗೆ ದವಾಖಾನೆ ಐತಿ. ಎಲ್ಲ ಥರ ಉಪಚಾರ ಮಾಡ್ತಾರೆ. ಟೋಟಲ್ ಎಷ್ಟು ಎಮ್ಮೆಗಳು? ಎಲ್ಲ ಟೋಟಲ್ ಒಂದು 20ರಿಂದ 25 ಎಮ್ಮೆಗಳು ಅದಾವೆ. 25ರಿಂದ 25 ಎಮ್ಮೆಗಳು ಅದಾವೆ. ಎಲ್ಲಾನು ಹಾಲು ಕೊಡ್ತಾವೆ. ಮತ್ತು ಆಕಳುಗಳು 10ರಿಂದ 15 ತನಕ ಆಕಳದಾವ. ಮತ್ತು ಅವು ಎತ್ತುಗಳು ಏನಂದ್ರೆ 4 ಜೋಡಿ ಎತ್ತುಗಳದಾವ. 4 ಜೋಡಿ ಎತ್ತುಗಳದಾವ. ಬರೋಬ್ಬರಿ. ದೊಡ್ಡ 4 ಅದಾವು. 2 ಹುಡ್ಲಕ್ಕೆ ಬರುವಂಥ ಹೋರಿಕರುಗಳದಾವು. ಮತ್ತು ದನಗಳ ಮ್ಯಾಗ ಒಬ್ರು ಬೇರೆ ಏನಿದಾರು. ಎತ್ತುಗಳ ಮ್ಯಾಗ ಬೇರೆ ಏನಿದಾರ. ಅವ್ರಿಗೆ ಇವತ್ತು ರಜೆ ಹಾಕಿದ್ದಾರೆ. ಎಷ್ಟು ಜನ ಅದಾರ ಇಲ್ಲಿ ಕೆಲಸಕ್ಕೆ? ಇಲ್ಲಿ ಕೆಲಸಕ್ಕೆ ಗೋಶಾಲಕ್ಕೆ 3 ಮಂದಿ ಜನ ಅದಾರ. 3 ಜನ ದಿನಾಲು ಬರ್ತಾರ? ದಿನಾಲು. ನಿಮ್ಮ ಕೆಲಸ? ನಮ್ಮ ಕೆಲಸ ಎಮ್ಗಳ ಮ್ಯಾಗ. ಬೀಳಿಸಿದ್ದ ಬಿರಾದಾರ್ ಅವರು ದನಗಳ ಮ್ಯಾಗ. ಆನಂದ ಕುಲಕರ್ಣಿ ಅವರು ಎತ್ತಿನ ಮ್ಯಾಗ ಇರ್ತಾರೆ. ಎತ್ತಿನ ಮೇಲೆ ಅವ್ರ ವ್ಯವಸ್ಥೆ ಅವ್ರು ಮಾಡ್ತಾರೆ. ಏನೇನು ವ್ಯವಸ್ಥೆ ಮಾಡ್ತೀವಿ? ವ್ಯವಸ್ಥೆ 2 ಹೊತ್ತು ಹಣಕಾಸು ಮಾಡ್ತೀವಿ. ಮೈ ತೊಳೆದು ಮತ್ತು ಮೇವು ಹಾಕ್ತೀವಿ 3 ಟೈಮ. ಮುಂಜಾನೆ, ಮಧ್ಯಾಹ್ನ, ಸಂಜೆಗೆ. ಆಮೇಲೆ ಎತ್ಕೋದಂದ 4 ಟೈಮ್ ಮೇವು ಹಾಕಿರ್ತಾರೆ. ರಾತ್ರಿ 2 ಟೈಮ್ ಹಾಕಿರ್ತಾರೆ. ಮತ್ತು ಮಾಡ್ದವ್ರು ಮಾರಿದ್ರು, ಚಂದ್ರಕಾಂತ್ ಮಾರಿದ್ರು, ಅವರು ಬಂದು ವ್ಯವಸ್ಥೆ ಮಾಡ್ತಾರೆ. ಅವರು ಎತ್ಕೊಂಡ್ ಮ್ಯಾಗ ಇರ್ತಾರೆ. ಆಳುಗಳ ಮ್ಯಾಗ ಬಿಡಂಗ. ಅವರು ಬಂದು 2 ಒಂದು ವ್ಯವಸ್ಥೆ ಮಾಡ್ತಾರೆ. ಎಲ್ಲ ಹಾಗೆ ಬಂದು ಭಕ್ತರು ಇದು ಬಂದು ಸಹಾಯ ಮಾಡ್ತಿರ್ತಾರೆ. ಎಷ್ಟು ಆಕಳುಗಳು ಅದಾವೆ ಇಲ್ಲಿ? ಆಕಳುಗಳು 10ರಿಂದ 15 ಆಕಳು. 10ರಿಂದ 15 ಆಕಳುಗಳು. ಮತ್ತು ಎತ್ತುಗಳು? ಎತ್ತುಗಳು 4 ಜೋಡದವು. 4 ಜೋಡದವು. ಏನು ಮಾಡ್ತೀರಿ ಅವನ್ನ?
ಗಳೆ ಅದು ಹೊಡಿತಾರೆ. ಹಾಂ ಗಳೆ ಹೊಡೆದು ಬಿತ್ತೋದು ಹರಗೋದು ಹಾಂ ಟ್ರ್ಯಾಕ್ಟ್ರಲ್ಲೇನು ಮಾಡ್ತಾರೆ, ಎತ್ತಿಲೇನು ಮಾಡ್ತಾರೆ. ಹಾಂ ಎಲ್ಲಿ ಇಲ್ಲೇ ಮಾಡಿದಾಗ. ಹಾಂ 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 ಮೇವು ಹೆಂಗೆ ಮಾಡ್ತೀವಿ? ಮೇವು ಕಣಿಕೆ ಇರ್ತೈತಿ, ಹಾಂ ಹೊಟ್ಟು ಇರ್ತೈತಿ, ತೊಗರಿ ಹಾಕಿರ್ತೈತಿ, ತೊಗರಿ ಹೊಟ್ಟು ಇರ್ತೈತಿ, ಹಾಂ ಕಾಡ್ಲಿ ಹಾಕಿರ್ತೀವಿ, ಕಾಡ್ಲಿ ಹೊಟ್ಟು ಇರ್ತೈತಿ, ಎಲ್ಲ ಥರ ಹೊಟ್ಟು ಇರ್ತೈತಿ, ಮಿಕ್ಸ್ ಮಾಡ್ತೀವಿ. ಹಾಂ ಎಲ್ಲ ಥರ ಮೇವು ಅದು. ಹಾಂ ಅದ್ರ ವ್ಯವಸ್ಥೆ ಯಾರು ಮಾಡ್ತಾರೆ? ಎತ್ಕೊಳ್ಳೋದು ಆನಂದ ಕುಲಕರ್ಣಿ ಅವ್ರು ಮಾಡ್ತಾರೆ. ಹಾಂ ಮತ್ತು ಆಮೇಲೆ ಅವ್ರು ಹೋದ್ಮ್ಯಾಗ ಚಂದ್ರಕಾಂತ್ ಮುರುಗೋಡು ಅವ್ರು ಇರ್ತಾರೆ. ಹಾಂ ಆಮೇಲೆ ದನಗೋದಿಂದ ಬೇಣಿಸಿದ್ದ ಬೇರೆದವ್ರು ಮಾಡ್ತಾರೆ. ಹಾಂ ಹಾಂ ಮತ್ತು ಈಗ ಇದು ಮೇವಿನ ವ್ಯವಸ್ಥೆ ಯಾರಾದರೂ ಹೊರಗಿನ ಮತ್ತು ಭಕ್ತರು ಬರ್ತಾರೆ. ಹಾಂ ಭಕ್ತರು ಕೊಟ್ಟು ಕಳಿಸ್ತಾರೆ. ಕಬ್ಬ ಅಂತ ವಾಡಿ ಹಾಂ ಕಣಿಕೆ ಏನು ಕಡಿಮೆ ಇದ್ರು ಕೊಟ್ಟು ಕಳಿಸ್ತಾರೆ. ಗೊಂಜಾಳ ಕಣಿಕೆ ಎಲ್ಲ ಕೊಟ್ಟು ಕಳಿಸ್ತಾರೆ. ಎಲ್ಲ ಆಕಳುಗಳು. ಹಾಂ ಆಕಳುಗಳಿಗೆ, ದನಗಳಿಗೆ, ಹಾಂ ಆಮೇಲೆ ಎಮ್ಮೆಗಳಿಗೆ, ಎತ್ತುಗಳಿಗೆ ಎಲ್ಲ ಕೊಟ್ಟು ಕಳಿಸ್ತಾರೆ. ಹಾಂ ಎಲ್ಲ ಥರ ವ್ಯವಸ್ಥೆ ಚಲೋ ಐತಿ. ಎಲ್ಲ ಒಟ್ಟು ಮಟ್ಟಕ್ಕೆ ಉಪಯೋಗ ಮಾಡ್ತೀವಿ. ಹಾಂ ಮಟ್ಟಿಗೆ ಉಪಯೋಗ. ಎಷ್ಟು ಆಳುಗಳು ಬರ್ತಾವೆ ಇಲ್ಲಿ? ಆಳುಗಳು ಗೋಶಿಯಲ್ಲಿ ಆಳುಗಳು 3 ಮಂದಿ ಇದ್ದಾರೆ. 3 ಮಂದಿ ಬರ್ತಾರೆ. ಹಾಂ ದಿನಾಲು ಬರ್ತಾರೆ. ಹಾಂ ದಿನಾಲು ಬರ್ತಾವೆ. ಹ್ಞೂ ಗುರುಗಳು ಬಂದು ಹೋಗ್ತಾರೆ. ಹಾಂ ಮಾರಿದ್ರು ಇಲ್ಲಿ ಇದ್ರೂ ಬಂದು ದಿವ್ಸಕ್ಕೆ 2 ಸಲ ಬಂದಿರ್ತಾರೆ. ಹಾಂ ಆಮೇಲೆ ಸಪ್ತಾಕ ಪುರಾಣಕ ಕಾರ್ಯಕ್ರಮ ಹೋಗಿರ್ತಾರೆ. ಹ್ಞೂ ಇಲ್ಲಿದ್ರಿಂದ ಮುಂಜಾನೆ ಬಂದು ಎಲ್ಲ ನೋಡ್ತಾರೆ. ಹಾಂ ಎಲ್ಲ ಕಂಡು ನೋಡ್ತಾರೆ. ಹಾಂ ದನಗಳು ಆ ಕಡೆ ಬಾವಿ ಬೆಳಗೋದು, ಬೇಸಾಯ ಮಾಡೋದು ಆ ಕಡೆ ಎಲ್ಲ ನೋಡ್ತಿರ್ತಾರೆ. ಹಾಂ ಹಾಂ ಏನೇನು ಇಲ್ಲಿ ಹೊಲದಗೊಳದಾಗ ಬೆಳೆ ಏನೇನು ಬೆಳಿತಾರೆ? ಸಜ್ಜಿ, ಜೋಳ, ತೊಗರಿ, ಗೊಂಜಾಳ, ಕಡ್ಲಿ, ಹಾಂ ಎಲ್ಲ ತರಕಾರಿಗಳು ಬೆಳಿತಾರೆ. ಎಲ್ಲ ಥರನೂ. ಹಾಂ ಅಲ್ಲಿದು ಮೇವು ತಂದು ಉಪಯೋಗ ಮಾಡ್ತೀರಿ? ಅವನು ಮೇವನ್ ತಂದು ಉಪಯೋಗ ಮಾಡ್ತೀವಿ. ಹಾಂ ನೀವೀಗ ನೋಡ್ತಾ ಇದ್ದೀರಿ ಇಂಚಿಗೇರಿ ಮಠದಲ್ಲಿನ ಮೇವು ಸಂಗ್ರಹಣೆಗಾಗಿ ಬೃಹತ್ ಒಂದು ಗೋಡೌನನ್ನು ಇಲ್ಲಿ ನಿರ್ಮಾಣ ಹಂತದಲ್ಲಿ ಇದು ಈಗಾಗಲೇ ಪೂರ್ಣಗೊಂಡಿದೆ. ಈಗ ಅತಿ ಹೆಚ್ಚು ಬೃಹತ್ ಗಾತ್ರದ ಮೇವಿನ ಚಿತ್ರಣವನ್ನು ನೀವು ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಆ ಮೇವನ್ನು ಈ ಗೋಶಾಲೆಯ ಸಲುವಾಗಿ ಸಂಗ್ರಹಿಸಲು ಅತಿ ದೊಡ್ಡದಾದ ಗೋಡೌನ್ ಸ್ಟೋರೇಜ್ ರೂಮನ್ನು ಈಗ ನಿರ್ಮಾಣ ಹಂತ ಪೂರ್ಣಗೊಂಡಿದೆ, ತಯಾರಿಗೊಳ್ತಾ ಇದೆ. ನೀವೀಗ ವಿಡಿಯೋದಲ್ಲಿ ಅದನ್ನು ನೋಡ್ತಾ ಇದ್ದೀರಿ. ಈಗಾಗಲೇ ಅದು ಸಂಪೂರ್ಣವಾಗಿದೆ. ನಿರ್ಮಾಣ ಹಂತ ಸಂಪೂರ್ಣಗೊಂಡಿದೆ. ಈಗ ನೀವು ಚಿತ್ರಣದಲ್ಲಿ ನೋಡ್ತಾ ಇದ್ದೀರಿ.